ಕೋಟಿ ಕೋಟಿ ನಮಸ್ಕಾರ. ನಿಮ್ಮ ವಿಚಾರ, ನಿಮ್ಮ ಸ್ಪೀಡ ನಿಜವಾಗಿ ಬಹಳ ಮೆಚ್ಚುವಂತದಿತ್ತು. ಇಲ್ಲೇನ 120 ಸ್ಪೀಡ್ ಇಟ್ಟು ಗಾಡಿ ನೋಡ್ಕೊಂಡು 120 ನಿಜವಾಗಿ ಬಹಳ ಈಗ ಎಲ್ಲರೂ ಊಟ ರೆಡಿ ಐತಿ. ಎಲ್ಲ ಸಮಯದಲ್ಲಿ ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ ಅಲ್ಲೇ ಊಟದ ಪಾಯ ಹೊತ್ತಾಗ ಯಜಮಾನಿಗಳಿಗೆ ಹೆಚ್ಚು ಅವಕಾಶ ಇರಬೇಕು. ಯಜಮಾನಿಗಳು ಮುಂದಿರಬೇಕು. ಸ್ವಲ್ಪ ಯುವಕರ ತಡ್ಕೊಂಡ್ರೆ ಪರವಾಗಿಲ್ಲ. ಹಂಗೇನಿಲ್ಲ. ಯಾರು ನಾವು ಹೊಟ್ಟೆ ಹತ್ತಿಲ್ಲ ಊಟ ಮಾಡೋರು ಮಾಡ್ಲಿ. ಯಾರು ಹೊಟ್ಟೆ ಹತ್ತಿಲ್ಲ ನಮ್ಗೆ ಊಟ ಮಾಡಂಗಿಲ್ಲ. ನಮ್ಮ ಗುರುವರಿಗೆ ಗುರು ಮುಟ್ಟುವರಿಗೆ ಊಟ ಮಾಡಂಗಿಲ್ಲ. ಅದಕ್ಕೆ ದಯವಿಟ್ಟು ಅವ್ರು ಮಾಡ್ಲಿ. ಪಾಪ ಯುವಕರಂತೂ ಯಾರು ಊಟ ಮಾಡಂಗಿಲ್ಲ. ಹೌದಾ? ಇವತ್ತು ಜಿಲ್ಲಾಧಿಕಾರಿಗಳು ಏನ್ ಸಂದೇಶ ಕಳಿಸ್ಯಾರ ನೋಡ್ತು. ಒಂದು ಕ್ಷಣ ಲೇಟ್ ಆದ್ರೆ ಇದನ್ನ ಯಾರಿಗೆ ತಡೆ ಶಕ್ತಿ ಇಲ್ಲ. ಕಾರ್ಖಾನೆ ಅವರು ಇಲ್ಲಿ ಬರಬೇಕು. ಬಂದ್ರ ಸರಿ ಕಾರ್ಖಾನೆ ಮುಖಾಂತರ ಎಲ್ಲ ಟ್ಯಾಕ್ಟರ್ಗಳು ಏನ್ ತೆಗೆದುಕೊಂಡು ಯಾರು ಎಲ್ಲ ಟ್ಯಾಕ್ಟರ್ ಜನಕ್ಕೆ ಯಾರು ಹೋಗ್ರಿ ಬರ್ಬೇಕು. ಎಲ್ಲರೂ SP ಸಾಹೇಬ್ರು ಅಂತ ಕೇಳ್ತು. ನಾನು SP ಸಾಹೇಬ್ರು ಬರ್ಬೇಕು, DC ಸಾಹೇಬ್ರು ಬರ್ಬೇಕು. ಬಂದು ಹೇಳ್ಬೇಕು ಕಾರ್ಖಾನೆ ಅವ್ರು ಎಲ್ಲ ಬರತಕ್ಕಂಥದ್ದು ಹೇಳ್ಬೇಕು. ಫ್ಯಾಕ್ಟ್ರಿ ಆಗಿದ್ದು ಹೇಳ್ಬೇಕು, ಬರಾಕತ್ತಿದ್ದು ಹೇಳ್ಬೇಕು. ಬರ್ತಾನ ಇವತ್ತು ಹೋಗತ್ತೇವೆ, ನಾಳೆ ಹೋಗತ್ತೆ ರಾಜಿ ಚಲ ಆಗತ್ತೆ. ರಾಜಿ ಬಂದಾಗಲ್ಲ, ರಾಜಿ ಬಂದಾಗಲ್ಲ. 200,000 ಟ್ರ್ಯಾಕ್ಟರ್ಗಳು ಬರ್ತಾವೆ. 200 ಜನ ಬರ್ತೈತಿ. ಏನ್ ಹುಡುಗಾಟಿಗೆ ಹೇಳ್ತೀರಿ ನೀವನ್ನ? ಏನ್ ದಾನ ಧರ್ಮ ಕೊಡ್ತೀರಿ ನಮಗೆ ದುಡ್ಡು? ನಾವು 2ನೇ ಕಂತಿನ ಹಣ ಇನ್ನೂ ಕೇಳಿಲ್ಲ. ಇವ್ರನ್ನ 2ನೇ ಕಂತಿನ ಹಣ ಕೇಳಿಲ್ಲ. ಹೋದ್ಸಲದ 2ನೇ ಕಂತಿನ ಹಣ ಕೇಳಿಲ್ಲ. ಅದನ್ನು ಬಾಯಿ ಬಿಡಿಸ್ಬೇಕಾಗತ್ತಿರ್ತಕ್ಕಂಥದ್ದು ಪಟ್ಟವಾಗಿ ಕಾರ್ಖಾನೆ ಅವ್ರಿಗೆ ಹೇಳ್ತ ನಾವು. ಅದಕ್ಕ ನಿಮ್ದು ಏನೈತೆ ಅಜೆಂಡಾ ತಗೊಂಡ್ಬರ್ಬೇಕು. ಜಿಲ್ಲಾಧಿಕಾರಿಗೆ ನಾವು ಒಂದು ಮಾತಾಡ್ತೇವೆ. ಇಲ್ಲಿ ಒಂದು ಕಮಿಟಿ ಐತಿ. ಅವ್ರು ಏನಾರ ಬಂದಾರ ಎಲ್ಲ ಕೇಳ್ತಾನೆ. ಬಂದ್ರೆ ಸರಿ, ಬರ್ಲಿಕ್ಕೆ ಎಲ್ಲ ನಡೆಯೋದಿಲ್ಲ. ನೀವು ಒಂದು ಕೇಳಿ ಇದ್ರ ಹಳ್ಳಿ ಹೋಗತ್ತಂದ್ರೆ ಇವತ್ತು ಹೋಗಿ ಮುಡ್ದತ್ತು, ನಾಳೆ ಹೋಗಿ ಮುಡ್ದತ್ತ ಗೊತ್ತಿಲ್ಲ. ಒಂದು ವಸ್ತಿ ಮಾಡೋಣ. ಒಂದು ವಸ್ತಿ ಮಾಡ್ಕೊಂಡು ನಾಳೆ ದಿವಸ ಕಾರ್ಖಾನೆ ಮುಂದೆ ಧರಣಿ ಸತ್ಯಾಗ್ರಹ ಹೋಗ್ತಕ್ಕಂಥದ್ದು ಪಟ್ಟವಾಗಿ ಹೇಳ್ತೀನಿ. ನಾವು ಇನ್ನು ಮೇಲೆ ನಾವು ಅಂದಂಗಿಲ್ಲ. ನಾವೆಲ್ಲ ಗಟ್ಟಿಗೆ ಬಂದಿವಿ. ಏನ ಕಾರ್ಖಾನೆ ಅವ್ರು ತಾಕತ್ತೈತೆ, ಕಬ್ಬು ತಾಕತ್ತೈತೆ ಅಂತಕ್ಕಂಥದ್ದು ಪಟ್ಟವಾಗಿ ತೋರಿಸ್ಕೊಂಡು ಅದಕ್ಕೆ ಬಾಳ ಮಾತಾಡೋದು ಬೇಡ. ಅಲ್ಲಿ ಬಹಳ ಒಂದು ಸಹನೆ ಇರ್ತಾರೆ. ಊಟ ಸಮಾಧಾನಲೇ ಮಾಡ್ಲಿ, ಊಟ ಮಾಡ್ಲಿ. ಇನ್ನೇ ಟೈಮ್ ಕೊಟ್ಟು 3 ಟೈಮ್ 3 ಗಂಟೆ ನಾವು ಕೊಟ್ಟ ಟೈಮ್ ಆಗಿತ್ತು. ಅವರು ಇಲ್ಲಿ ಬರ್ಬೇಕಾಗಿತ್ತು. ಬಂದಾರ ನೋಡ್ತು, ಊಟ ಮಾಡ್ರಿ ನೀವು ಸಮಾಧಾನ. ಆ ಬ್ಯಾರಿಕೇಡ್ ಇನ್ನೂ ಹಿಂದಕ್ಕೆ ಸಲ್ತ್ರಿ. ಇನ್ನೂ ಜನ ಬಾಳ ಬರ್ತಾವ. ಬ್ಯಾರಿಕೇಡ್ ಎಲ್ಲ ಹಿಂದಕ್ಕೆ ಸಲ್ತ್ರಿ. ಟ್ರ್ಯಾಕ್ಟರ್ಗಳೆಲ್ಲ ಸಾಲಾಗಿ ನಿಂತ್ರಿ. ನಾವು ಯಾವಾಗ ಹೇಳ್ತೇವೆ ಅವಾಗ ರೆಡಿ ಇರ್ಬೇಕು. ನೀವು ಎಲ್ಲಿ ಹೋಗ್ಬೇಡ್ರಿ, ಅಲ್ಲೇ ಟ್ರ್ಯಾಕ್ಟರ್ ಇಂಜನ್ದಾಗ ಕುಂದ್ರಿ. ನೀವು ಜನ ಕುಂದ್ರೋ ಟ್ರ್ಯಾಕ್ಟರ್ ಹಚ್ಬೇಡ್ರಿ. ಜನ ಕುಂದ್ರೋ ಟ್ರ್ಯಾಕ್ಟರ್ ಹಚ್ಬೇಡ್ರಿ. ಇನ್ನು ಹೋಗಲ್ಲ ಬ್ಯಾರಿಕೇಡ್ ತರ್ಸ್ರಿ. ಯಾರು ನಾವು ಇವತ್ತು ಪೊಲೀಸ್ ಇಂಟೆಲಿಜೆನ್ಸಿಗೆ ಹೇಳ್ತು. ಈ ಸಭೆ ಮುಖಾಂತರ ಯಾರು ವೇದಿಕೆಗೆ ಬರ್ಬೇಕು. ಏನು SP ಸಾಹೇಬ್ರು DYSP ಆದವರು ಯಾರು ಬರ್ತಾರೆ ಬರ್ಲಿ. ಹೇಳ್ಬೇಕು. ಹೇಳೋ ತನಕ ನಾವು ಊಟ ಮಾಡಂಗಿಲ್ಲ. ಹೌದಾ? ಓಕೆ. ಇಲ್ಲ ಅಡಿಗೆ ಇದ್ದರು ಯಾರು ಕತ್ಲ ಮಾಡ್ಬೇಡ್ರಿ. ಮುಂದೆ ಹೋಗಿ ಶಾಂತ ಊಟ ಮಾಡ್ರಿ. ಅಲ್ಲಿ ಅಡಿಗೆ ತೆಗಿನವ್ರು ಎಲ್ಲ ನಿಲ್ಲಿಸ್ಬೇಡ್ರಿ. ಯಾಕಂದ್ರೆ ಮುಂದೆ ಹೋಗಿ ಟೇಬಲ್ ಕೈ ನಿಲ್ಲಿಸ್ಬೇಡಿ. ಯಾರ್ಯಾರು ಕತ್ಲ ಮಾಡ್ಬೇಡ್ರಿ.
ಎಲ್ಲರೂ ಶಾಂತರಿಗಿಂದ ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕು ರೈತ ಬಾಂಧವರು. ಅಲ್ಲಿ ಅಡಿಗೆ ಮಾಡೋರ್ಗೆ ಏನೈತಿ ಯಾರು ತೊಂದರೆ ಮಾಡಬಾರ್ದು. ಎಲ್ಲ ಏನೈತಿ ಅಡಿಗೆ ಮಾಡೋರು ಸಹಕರಿಸಬೇಕು. ಅತಿ ಶಾಂತ ರೀತಿಯಿಂದ ತಾವೆಲ್ಲ ಯುವಕರು ಇಲ್ಲಿ ಮಟ್ಟಕ್ಕಾಗಿ ಇನ್ನೂ ಕಾಯ್ತೀರಿ. ಇನ್ನು ಊಟ ಆದ ನಂತರ ಅಂತ ಇಲ್ಲಿ ವೇದಿಕೆ ಮೇಲೆ ಕಮಿಟಿ ಐತಿ. ಕಮಿಟಿ ಏನೈತೆ ಅದನ್ನ ನಿರ್ಧಾರ ಏನ್ ತಗೋತಾರ ಅದಕ್ಕೆಲ್ಲರೂ ನಾವು ಬಾಧ್ಯವಾಗಿ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ಯಾರು ಊಟ ಮಾಡಿದ್ರೆ ಅವ್ರು ಏನೈತಿ ಸಮಾನದಿಂದ ಶಾಂತ ರೀತಿಯಿಂದ ಊಟ ಮಾಡ್ಬೇಕಂತೆ ರೈತ ಬಾಂಧವರಿಗೆ ನಾ ವಿನಂತಿಸುತ್ತೇನೆ. ಈ ರೈತ ಅಂತಂದರಿಗೆ ಎಲ್ಲರಿಗೂ ನಮಸ್ಕಾರ. ಇವರಿಗೆ ಕಾರ್ಖಾನೆಯವರಿಗೆ ಒಂದು ಎಚ್ಚರಿಕೆ ಕೊಡ್ಬೇಕು. ನಾವು ಸಂದೇಶ ಏನ್ ಕೊಡ್ಬೇಕಂದ್ರೆ ರೈತರ ತಾಳ್ಮೆ ಎಲ್ಲಿ ತರ ಪರೀಕ್ಷೆ ಮಾಡ್ತಾರೆ ನೋಡ್ಬೇಕಾಗೈತಿ. ಸರ್ಕಾರ ಮಾಡ್ತೈತೋ ಅಥವಾ ಕಾರ್ಖಾನೆಯವ್ರು ಮಾಡ್ತಾರ ನೋಡ್ಬೇಕಾಗೈತಿ. ಇದು ಇವತ್ತಿಗೆ ನಿಲ್ಲುದಿಲ್ಲ, ಇನ್ನು ನಿರಂತರವಾಗಿರ್ತದೆ ಹಗಲ ರಾತ್ರಿ. ಈ ಟ್ಯಾಕ್ಟರ್ ಅಂತ ಬಂದ್ರ ಇನ್ನ ಈಗ ಸರಿ ಆಗ್ತಾನೆ ಕಮ್ಮಿ ಬಂದರು. ಇದನ್ನ ಕಾರ್ಖಾನೆಯವರು ಸರ್ಕಾರ ಕೂಡಿಕೆ ನೋಡ್ಬೇಕಿದ್ರೆಲ್ಲ ನಾವೇನೈತಿ ಟಿವಿ ಒಳಗೆ ಎಲ್ಲ ತರದ ನೇರ ಪ್ರಸಾರ ಐತೆ. ಮನೆ ಕುತ್ಕೊಂಡು ಹಾಕೊಂಡಕ್ಕೆ ನಿಮ್ ಕಾರ್ಖಾನೆ ಕುತ್ಕೊಂಡು ನೋಡ್ರಿ. ರೈತರ ತಾವೇ ಪರೀಕ್ಷೆ ಮಾಡ್ಬೇಡ್ರಿ. ರೈತರನ್ನ ತಡೆದಂತ ವ್ಯಕ್ತಿ ಹಬ್ಬಜಾನ ಕಲ್ಲದ ಹೆಂಗ್ ತರಿತಿ ಹೆಂಗ ಆಕತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ರೈತರ ಹಬ್ಬಜಾನ ಇದ್ದಂಗ ಸಹನೆ ಇರ್ತೈತಿ. ಏನಾದ್ರೂ ನಿಮ್ಮ ಹತ್ರ ಕೆಟ್ಟ ಬುದ್ಧಿ ಇತ್ತು ಅಂದ್ರ ಆ ಕೆಟ್ಟ ಬುದ್ಧಿ ತಿದ್ದುಕೊಂಡ ರೈತರಿಗೆ ವೈಜ್ಞಾನಿಕ ಒಳ್ಳೆ ರೇಟ್ ಕೊಟ್ಟ ನಿಮ್ಮ ಮಾನ ಮರ್ಯಾದೆ ಉಳಿಸಿಕೊಳ್ಳಿ. ರಾಜಕಾರಣಿಗಳಾಗಿರ್ಬೋದು, ಕಾರ್ಖಾನೆ ಮಾಲೀಕರಾಗಿರ್ಬೋದು, ರೈತರು ತಾವೇ ಪರೀಕ್ಷೆ ಮಾಡುವಂತದ್ದನ್ನ ಯಾರು ಮಾಡಬೇಡಿ. ಇದು ರೈತರು ಒಮ್ಮೆ ನಿಂದೆ ಕಾರ್ಯಾಲಯ ಸೋಲಲ್ಲ. ಹಸಿರು ಹುಲ್ಲು ಎತ್ತು ಬಿಡಿಯೋತ್ನ ಕಲ್ಲು ಪುಟ್ಬಿಡಿ ಅದಕ್ಕೆ ಮಕ್ಕಳೇ ಅಂದಾರ. ಹಂಗ ಕ್ರಾಂತಿಯಾಗಿ ಕಾಲ ಹತ್ತಿರಕ್ಕೆ ಬಂದತ್ತೆ. ಕ್ರಾಂತಿಯಾಗಿ ಕಾಲ ಹತ್ತಿರಕ್ಕೆ ಬಂದತ್ತೆ. ಇನ್ನೂ ನೋಡಾಕ್ತಾರೆ ದಿನದಿಂದ ದಿನಕ್ಕೆ ಹೆಂಗ್ ಮಂದಿ ಹತ್ತಕತಿ, ದಿನದಿಂದ ದಿನಕ್ಕೆ ವಾಹನ ಹೆಂಗೆ ಹತ್ತಕ್ಕವ. ನಾವು ಸುಮ್ ಸಾನೆ ಬಾಳತ್ತೆ. ಈ ಸಾನೆ ಕಟ್ಟಿ ಹೊಡಿಬಾರ್ದು ಹೋಗ್ತಾರೆ. ಎಲ್ಲಿ ವಾಹನಗಳು ತೊಳೆದು ಬಿಡಪ್ಪ, ಎಲ್ಲಿ ನಾವು ದನಕರ ತೊಳೆದು ಬಿಟ್ಟರು. ಇನ್ನ ದನಗಾರಿಗಂತಂದ್ರ ಮನೆಯಾಗಿನ ಕೊಮ್ಮನಿಗೆ ಇಲ್ಲಿ ಬಂದು ಅಂದ್ರ ಆಗ ಅದ್ರ ಪರಿಸ್ಥಿತಿ ನೋಡಾಕ್ತಾರೆ ಕಾರ್ಖಾನೆಗಳು, ರಾಜಕಾರಣಿಗಳು. ನಿಮ್ಮನ್ನ ಮೆತ್ತಿಗೆತ್ತಲಾರ್ದ ಬಿಟ್ಟ ಈ ರೈತ ಕುಲ ಹುಟ್ಟಿಲ್ಲ ತಿಳ್ಕೊಂಡ್ಬಿಡ್ರಿ. ಬೇಕಿದ್ರೆ ನೀವಿದ್ದ ಈ ಕಾರ್ಖಾನೆ ತಗೊಂಡ ರಾಜಕಾರಣಿಗಳು ಅತ್ತ ಜೀವನ ಮಾಡ್ಬೇಕು. ಇಲ್ಲ ರೈತರ ನಿಮ್ಗೊಂದು ಒಳ್ಳೆ ಸಂದೇಶ ಕೊಡ್ತು ಈ ವೇದಿಕೆ ಮುಖಾಂತರ. ನಿಮ್ಮ ಕೆಟ್ಟ ಪ್ರವೃತ್ತಿಯನ್ನು ಬಿಟ್ಟ ಮಾನವತೆಯಿಂದ ತೇಜಿಗೆ ಬಂದ ನನಗೆ ಇಟ್ಲೇ ಕೊಡಕ್ ಸಾಧ್ಯತೆ. ರೈತರು ಬಿಟ್ಟು ನನಗೆ ಭವಿಷ್ಯ ಇಲ್ಲ. ರೈತ ನಮಗೆ ಅನ್ನ ಹಾಕೋರು ಅನ್ನುವಂತ ಮಾತು ನಿಮ್ಮ ಮಧ್ಯದಲ್ಲಿ ಬರುವವರೆಗೂ ಈ ಹೋರಾಟ ಹಿಂಗ ಇರ್ತದೆ. ಈ ಹೋರಾಟ ಹಿಂಗ ಇರ್ತದೆ. ತಾಳ್ಮೆ ಪರೀಕ್ಷೆ ಮಾಡುವಂತ ಕಾಲ ಮಗುವಾಗೈತೆ. ನೀವು ಎಲ್ಲಾರು ನಮ್ಮ ಜನ ಆತಿ. ನಾವೊಂದು 500 ಮಂದಿ ಕೊಂಡಾಗ ತಂದನಿ, ಒಂದ್ 200 ಮಂದಿ ಪೊಲೀಸನ್ ತಂದನಿ. ನಿಮ್ಮ ತಲೆಯಾಗಿರ್ಬೇಕು. ಅವರು ರೈತರಿದ್ದವ್ರನ್ನ ಇರ್ತಾರ, ರೈತರು ಅನ್ನ ಉಣ್ಣವ್ರ ಇರ್ತಾರ. ಎಲ್ಲಿ ತನ ಇರ್ತಾರಂದ್ರ ನಿಮ್ಮ ಕಾರ್ಖಾನೆಗೆ ಬರುತ್ತನ ಇರ್ತಾರ. ನಿಮ್ಮ ಕಾರ್ಖಾನೆಗೆ ನಮ್ಮ ಸಂಘಟನೆ ಮಂದಿ ಬರ್ತಂದ್ರ ನಿಮ್ ಪರವಾಗಿ ಯಾರು ನಿಲ್ಲೋದಿಲ್ಲ. ಎಲ್ಲರೂ ನಾವು ರೈತರ ನೆರವು ಅವ್ರು ಬರುತ್ತಾರ. ಫ್ಯಾಕ್ಟ್ರಿ ಒಳಗೆ ಆದ ಘಟನೆ ಇಲ್ಲ. ಅಲ್ಲಿ ಒಂದು 500 ಮಂದಿ ಕೊಡ್ಸಿದ್ದ. ನಾವು ಇಲ್ಲಿಂದ ಒಂದು 300 ಮಂದಿಗೆ ಇದ್ದೀವಿ. ಅಲ್ಲಿ ಎಲ್ಲ ಮಾತಾಡುದು ಅವನ ವರ್ತನೆ ನೋಡಿಕೆಯಿಂದ ಎಲ್ಲ ಮನ್ಸು ಅವನಂತಲಿಂದ ಎದ್ದಾಡ್ಕೊಂಡು ಅಗೋರ್ಕೆ ನಮ್ಮ ಸಂಘಟನೆ ಒಳಗೆ ಸೇರ್ಬಿಟ್ಟು ಆಗ ಬರೀ 10 ಮಂದಿ ಒಂದೊಂದು ಮಾಯ್ಕ ಒಂದೊಂದು ಇದು ಒಟ್ಟ ಉಳಿತೆ. ಆ ಟೈಮ್ನಾಗ ಹಂಗಾಕತ್ ನಿಮ್ ಕಾರ್ಖಾನೆಯವ್ರದ್ದು ರಾಜಕಾರಣಿಗಳದ್ದು ಭವಿಷ್ಯ ನೀವು ತಿಳ್ಕೊಂಡಿರ್ಬೇಕು. ನಮ್ ಹಿಂಬಾಲ್ ಜನ ಆತಿ, ನಮಗ್ ಅಧಿಕಾರ ಆತಿ, ನಮ್ ಹಿಂಬಾಲ್ ಪೊಲೀಸರು. ನಿಮ್ಮನ್ನ ರಕ್ಷಣೆ ಮಾಡಕ್ ಯಾವ ಪೊಲೀಸರು ಬರುದಿಲ್ಲ, ನಿಮಗೆ ಯಾರು ಬರುದಿಲ್ಲ. ಪೊಲೀಸರು ರೈತರ ಮಕ್ಕಳ ಇರ್ತಾರೋ, ರೈತ ಕುಟುಂಬದಿಂದ ಬಂದಿರ್ತಾರೋ. ರೈತರ ಕಷ್ಟ ಏನಂತ ಅವ್ರಿಗೂ ಇರ್ತತೆ. ಆದ್ರ ನಿಮಗೆ ಸುಮಾರು ಒಂದು ಕಾಕಿ ಬಟ್ಟಿ ಕೊಟ್ಟಿರ್ತೀರಿ, ಪಗಾರ ಕೊಡ್ತೀರಿ ಅಂತ ಹೇಳಿ ಡ್ಯೂಟಿ ಮಾಡ್ತಾರ. ಪ್ರಸಂಗ ಬಿಡ್ತಾರಲ್ಲ ಹೋಲ್ಸಲ್ಕೆ ಹೋಲ್ಗಳಾಗ ಬಿಡ್ತಾರ. ನಿಮ್ಮ ಜೀವನ ನೀವು ಕೈ ಹತ್ತುವಂತ ಕಾಲ ಬರ್ತತೆ. ಸಮೀಪ ಬಂದತ್ತೆ, ಹತ್ತಿರದಾಗ ಐತೆ. ರಾಜಕಾರಣಿಗಳು ಇರ್ಬೋದು, ಇವತ್ತು ಕಾರ್ಖಾನೆ ಮಾಲೀಕರು ಇರ್ಬೋದು. ನಿಮ್ಮ ಭವಿಷ್ಯ ನೀವಾಗ ಮಾಡ್ಕೊಳಕತ್ತಿದ್ದೀರಿ. ಈ ವೇದಿಕೆ ಮೇಲೆ ಬಂದ
FRP SAP ಎಲ್ಲ ಕಾಯ್ದೆಗಳು ಬಿಟ್ಟು 200 ರೂಪಾಯಿ 300 ರೂಪಾಯಿ ಕೊಟ್ಟದ್ ನಿಮ್ಗೆ ನೆನಪಿಲ್ಲ. ಯಾವತ್ತೂ ಈ ವೆಲ್ಕಿ ಮೇಲೆ ಬಂದು ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಮಾಡಿದಿರಿ. ಮತ್ತೆ ಈಗ ಬಿಟ್ಟು ಎತ್ತ ಮಾಡ್ತಾವ ರೈತರು ಎಲ್ಲದಕ್ಕೂ ತಯಾರಕ್ಕಾರ ಒಂದು ಬೆಳೆದಪ್ಪ ನಾವು ಇದೊಂದು ವರ್ಷ ನಮ್ಗೆ ಅಳಗಾಲ ಆಗ್ಲಿ ನಾವು ಕಬ್ಬ ಕಳಿಸೋದಿಲ್ಲ ಅಂದ್ರೆ ಕಟ್ಟಿಗೆ ಆಗ್ತೇವೆ ಫ್ಯಾಕ್ಟ್ರಿಗೆ. ಜನ ರೊಚ್ಚಿಗೆದ್ದ ಒಂದು ಆವೇಶಕ್ಕೆ ಒಳಗಾದ ಒಟ್ಟಿಗೆನ ಎಲ್ಲಾ ಕಾರ್ಖಾನೆ ಒಳಗಾಗ್ಲಿ ರಾಜಕಾರಣಿಗಳಾಗ್ಲಿ ಎಲ್ಲಾರ ಹಿಂದಕ್ಕೂ ತಾಯ್ದಾಗ ಮೀಟಿಂಗ್ ಮಾಡೋದು, ಒಂದು DC ಆಫೀಸ್ನಾಗ ಮೀಟಿಂಗ್ ಮಾಡೋದು, ಅದನ್ನೆಲ್ಲ ಬಿಟ್ಬಿಡುದಿನ್ನ. ಇದ ನಮಗೆ ವೇದಿಕೆ. ಈ ವೇದಿಕೆ ಮೇಲೆ ಬಂದ ಯಾವ್ದೇ ಕಾರ್ಖಾನೆಯವರು ಇರ್ಬೋದು, ರಾಜಕಾರಣಿ ಇರ್ಬೋದು, ಮುಕ್ತ ಅವಕಾಶ ಐತಿ ಇಲ್ಲಿ. ಯಾರು ಬೇಕಾದವ್ರು ಬಂದು ಮಾತಾಡಕ. ನಿಮ್ಮನ್ನೇ ನಾವು ಗುಂಡಾಕಂಗಿಲ್ಲ. ಗುಂಡಾಕುವಂತ ಪ್ರಸಂಗ ಬಂದಾಗ ನೋಡ್ತೀವಿ ಅದನ್ನ. ಈಗ ಹಾಕೋದಿಲ್ಲ ಅಂತ ಕೆಟ್ಟ ಪ್ರವೃತ್ತಿಯನ್ನು ಹೊಂದಿ ರೈತರನ್ನ ಹೀಯಾಳಿಸಿ ಮಾತಾಡೋದು, ರೈತರ ಬದಲ ಅಥವಾ ಏನೋ ರೈತರ ಬದಲ ಅವಹೇಳನಕಾರನೆ ಮಾತಾಡೋದು ಏನಾದ್ರು ನಮಗ್ ಕಂಡು ಬಂತು ಅಂದ್ರ ನೀವಿರ್ಬೇಕು ಅಥವಾ ರೈತ ಕುಲ ಇರಬೇಕು. ಇದನ್ನ ಎಚ್ಚೆತ್ಕೊಂಡು ನೀವು ವಿಚಾರ ಮಾಡಿ. ಟ್ಯಾಕ್ಟರ್ ಸ್ವಲ್ಪ ಮುಂದೆ ಬಿಡ್ರಿ, ಆಗ ಸಾಯತ್ತಾಗ ಜಾಗ ಸಾಲಿಲ್ಲ. ಟ್ಯಾಕ್ಟರ್ ಸ್ವಲ್ಪ ಮುಂದೆ ಬಿಡ್ರಿ. ಪೊಲೀಸ್ ಅಂತ ಬಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಬ್ಯಾರಿ ಕೂಡ ದೋಲತ್ ಹಾಕ್ಬಿಡ್ರಿ. ನಾಕ ಈ ವಾಹನ ಬಿಸಾಕ ಇನ್ನೊಂದು ಜನ ಬಾಳ್ ಬರ್ತತೆ. ಈಗ ಟ್ರ್ಯಾಕ್ಟರ್ ಮಾಲಕರಲ್ಲಿ ಒಂದು ವಿನಂತಿ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀವು. ಜಾಗ ಸಾಲಲ್ಲ, ಇನ್ನೂ ಹಿಂದೆ ಭಾಳ ಟ್ರ್ಯಾಕ್ಟರ್ ಆ ಕಡೆ ಇನ್ನೊಂದ್ ಸ್ವಲ್ಪ ಜಪ್ಪಗಡ್ಡೆ ರೋಡಿಗೆ ಹೋಗಿದ್ದಾನ. ಮುಂದೆ ಒಂದು ಟ್ರ್ಯಾಕ್ಟರ್ದೊಳಗ ಮೈಕ್ ಸೆಟ್ ಏನೋ ಇಟ್ಟಿದ್ರು ಅಂತ ಅದನ್ನ ಸ್ವಲ್ಪ ಸ್ಟೇಜಿಗೆ ತಂದು ಕೊಡ್ರಿ. ಯಾರು ಟ್ರ್ಯಾಕ್ಟರ್ದಾಗ ಐತಿ ಶಿವ ಗಾಡಿ ಒಳಗ ಮೈಕ್ ಸೆಟ್ ಇದೆ ಅಂತ ಸ್ವಲ್ಪ ಇಲ್ಲಿ ಸ್ಟೇಜಿಗೆ ತಂದು ಇಟ್ಬಿಡ್ರಿ. ಅವನು ಜಾಗ ಸಾಲು ಅಂತ ಭಾಳ ಇನ್ನೂ ಭಾಳ ಅದಕ್ಕೆ ಇಲ್ಲಿ ಮಾಲಿಕ್ಪುರ ರೋಡ್ಗೆ ತಂದು ಹಚ್ಚಲ್ಲ. ಇಲ್ಲಿ ಮಾಲಿಕ್ಪುರ ರೋಡ್ಗೆ ತಂದು ಹಚ್ಚರಿ. ಈ ಕಡೆ ಶಾಂತತೆಯನ್ನು ಕಳ್ಕೊಂಡ ಶಾಂತತೆಯಿಂದ ಗಾಡಿಯನ್ನು ಒಂದು ಲೈನ್ ಹಚ್ಬೇಕು ನಾವು. ಮುಂದೆ ಒಂದು ಕಡೆ ಒಂದಿಟ್ಟ ಈ ಕಡೆ ಆಂಬ್ಯುಲೆನ್ಸ್ ಹೊರಗೆ ಬಂದವರು ಎಮರ್ಜೆನ್ಸಿ ದಾರಿ ಬಿಡ್ಬೇಕಲ್ಲಿ. ಆಂಬ್ಯುಲೆನ್ಸ್ ಹೊರಗೆ ಬಂದವರು ಒಂದಿಟ್ಟು ದಾರಿ ಬಿಡ್ರಿ. ಹೋಗ್ಲಿಕ್ಕೆ ಈ ಟ್ರ್ಯಾಕ್ಟರ್ ಈ ಕಡೆ ಮಾಲೀಕರು ತೊಗೊಂಡ್ರಿ. ಈ ರಿಕ್ಷಾದವ್ರು ಎಲ್ಲರೂ ಈ ಕಡೆ ಲೈನ್ ಬರ್ರಿ. ಈ ಕಡೆ ಮಾಲೀಕರು ಲೈನ್ ರಿಕ್ಷಾ ಏಕ ಈ ಮಾಲೀಕರು ಲೈನ್ ಬರ್ಬೇಕು. ಏಕ ಈಗ ಕಂಕನವಾಡಿ ಗ್ರಾಮದಿಂದ ಬಂದಿರ್ತಕ್ಕಂಥವ್ರ ರಾಯಬಾಗ್ ತಾಲೂಕು ಕಂಕನವಾಡಿ ಜನಗಂಡ್ರ ಮಾತಾಡ್ತಾರ. ಬರ್ರಿ ಬರ್ರಿ ಪರಮಾನಂದ ಸೆಂಟ್ರೇಟ್ ಅವ್ರ ಬರ್ರಿ ಕಾಟ್ಲಿ ಬರ್ರಿ. ಇವ್ರು ಇಲ್ಲಿ ಎಷ್ಟು 400 ಹೋಗ್ತದ್ರಿ. ಹಿಂದಿನ ಬಿಲ್ ಎಲ್ಲ ಕೊಡ್ತೀರಿ. ಎಲ್ಲ ಕಡೆ ಅವ್ರಿಗೂ ಕೊಟ್ಟಿಲ್ಲ ಕಾಣಿಸ್ತೈತ್ರಿ. ಹಿಂದಿನ 114 ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಳ ಹೋರಾಟಕ್ಕೆ ರೈತರ ಕಣ್ಮಣಿ ದಿವಂಗತ ರಮೇಶಣ್ಣ ಗಡದನವರ ಪಾದಕ್ಕೆ ನಮಸ್ಕರಿಸುತ್ತಾ
ಹಾಗೂ ಇವತ್ತಿನ ದಿವಸ ಎಲ್ಲ ನನ್ನ ಗೌರವಾನ್ವಿತ ರೈತ ಬಂಧುಗಳು ಎಚ್ಚೆತ್ಕೊಂಡು ನಾವು ಇನ್ನು ಸುಮ್ಮನೆ ಕೂತ್ರೆ ನಮಗೆ ಉಳಿದಲಿಲ್ಲ ಅಂತಕ್ಕಂಥ ವಿಚಾರವನ್ನ ಈ ಒಂದು 8 ದಿವಸದಿಂದ ನಾವೆಲ್ಲ ದಾಟಿರೋ ಅಂತ ತಿಳ್ಕೊಂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಕಬ್ಬಿನ ಬೆಲೆಯನ್ನ 3,300 ರೂಪಾಯಿ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಒಳಗೆ ಏನೈತಿ, ಅದರೊಳಗೆ ಏನು ಮರ್ಮ ಅಡಿಗೈತಿ ಅಂತಕ್ಕಂಥದ್ದನ್ನ ನಮ್ಮ ರೈತರು ಯಾರು ದಾಟರಲ್ಲ, ಕುರಿಗಳಲ್ಲ, ತಾವೆಲ್ಲರೂ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಈ ಹೋರಾಟಕ್ಕೆ ಬಹಳ ಜನ ತೊಂದರೆ ತೊಡ್ಕೊತಾ ಇದ್ದಾರೆ. ಇವತ್ತಿನ ದಿವಸ ನಮ್ಮ ರೈತ ಮುಖಂಡರ ಮುಂದೆ ಕಬ್ಬು ಅಳಗಾಲ ಹಾಕಿದ್ದವ್ರೆ, ಕಬ್ಬು ಗಡಿ ಇರ್ತಿದ್ದಾವ, ಕಬ್ಬಿಗೆ ತೊಂದರೆ ಆಕತಿ. ಕೆಲವೊಂದಿಷ್ಟು ರೈತರು ಕಬ್ಬು ಕರ್ಕೊಂಡ ನಮ್ಮ ರೈತರೊಳಗೆ ಮಲ್ಲ ಹರಿಸ್ತಾರೋ ಅದನ್ನ ತಿಳ್ಕೊಂಡು ಬರ್ತಾರ ಅಂತ ಹೇಳಿಸಿಂದ ಬಹಳ ಜನರ ಆಸೆ ಐತಿ. ದಯಮಾಡಿ ನಮ್ಮ ರೈತರು ಯಾರು ಆ ತರ ಇಲ್ಲ, ಕರ್ಕೊಂಡ್ ಬರ್ತಕ್ಕಂಥ ಕಬ್ಬನ್ನ ಅವ್ರಿಗೆ ಹಂತಾಡ್ದಾರ ಅಂತಕ್ಕಂಥದ್ದನ್ನ ಪ್ರತಿ ವರ್ಷ 10-15 ವರ್ಷಗಳಂತ ಈ ಹೋರಾಟ ನಡ್ಕೊಂಡ್ ಬಂದದ. ಆ ಕಬ್ಬು ಕಡ್ಕೊಂಡ್ ಬರೋರು ಹಂತಾಡ್ದಾರ ಅನ್ನೋದು ನಮ್ಮೆಲ್ಲ ರೈತರಿಗೆ ಗೊತ್ತಿದ್ದಂತ ವಿಷಯ ಐತಿ. ಆ ಕಾರಣದಿಂದ ತಾವು ಯಾರು ಫ್ಯಾಕ್ಟರಿ ಮಾಲಕರು ತಮ್ಮ ಮಂಡತನವನ್ನು ಬಿಟ್ಟ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗುವಂತ ಒಂದು ನಿರ್ಧಾರವನ್ನು ತಗೊಂಡ ತಾವೊಂದು ಹೆಚ್ಚಿಗೆ ಮುಂದೆ ಬಂದ್ರ ಎಲ್ಲ ಕಬ್ಬು ಬೆಳೆಗಾರರಿಗೆ, ರೈತರಿಗೆ ಬಹಳ ಅನುಕೂಲ ಆಕತಿ. ಆ ಕಾರಣದಿಂದ ಸರ್ಕಾರ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಒಂದ್ ಸ್ವಲ್ಪ ರೈತರ ಬಗ್ಗೆ ಗಮನ ಹರಿಸಬೇಕು. ಯಾಕಪ್ಪ ಅಂದ್ರೆ ಈ ವರ್ಷದ ಪರಿಸ್ಥಿತಿ ಪ್ರತಿಯೊಂದು ಗೊಂಜಾಳದ ಬೆಲೆ ಇಲ್ಲ, ಉಳಿಗಡ್ಡಿ ಬೆಲೆ ಇಲ್ಲ, ಹುರುಳಿ ಬೆಲೆ ಇಲ್ಲ, ಉತ್ತಿನ ಬೆಲೆ ಇಲ್ಲ, ಯಾವ ಬೆಳೆಗೂ ಬೆಲೆ ಇಲ್ಲ. ಒಂದೇ ಒಂದು ಏನಪ್ಪ ಅಂತಂದ್ರ ರೈತರ ಜೀವನಾಡಿಯಾಗಿರ್ತಕ್ಕಂಥ ಕಬ್ಬ. ಆ ಕಬ್ಬ ಬರೀ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಎಷ್ಟು ಅನುಕೂಲ ಇಲ್ಲ. ಪ್ರತಿಯೊಬ್ಬ ಈ ದೇಶದೊಳಗೆ ಪ್ರತಿಯೊಬ್ಬ ಪ್ರಜೆಗೂ ಉಣ್ಲಿಕ್ಕೆ, ತಿನ್ಲಿಕ್ಕೆ, ಉಡ್ಲಿಕ್ಕೆ, ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಕಂಬಾರ ಇರ್ಬೋದು, ಕುಂಬಾರ ಇರ್ಬೋದು, ಆಯ್ಗಾರ ಇರ್ಬೋದು, ಯಾವ ನಮ್ಮ ಸಿಟಿ ಆಗಿರ್ತಕ್ಕಂಥ ನಮ್ಮ ಅಂತಂದ್ರು ಬಟ್ಟೆ ಅಂಗಡಿಯರು ಇರ್ಬೋದು, ಚಪ್ಪಲ್ ಅಂಗಡಿಯರು ಇರ್ಬೋದು, ಬಟ್ಟೆ ಅಂಗಡಿಯರು ಇರ್ಬೋದು, ಯಾವ ಬೆಕ್ಕದ ಅಂಗಡಿ ಇರ್ಬೋದು, ಎಲ್ಲ ಅಂಗಡಿಯವರಿಗೂ, ಎಲ್ಲ ವ್ಯಾಪಾರಸ್ಥರಿಗೂ, ಸರ್ವ ಜಾತಿಗೂ ಸರ್ವೇ ಜನ ಸುಖಿಗೆ ಮಾಡತಕ್ಕಂಥ ಕಬ್ಬಿನ ಬೆಳೆ ಒಂದು ತಮ್ಮೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ನಮ್ಮ ಮುಗಲದ ವ್ಯಾಪಾರಸ್ಥರು ತಮ್ಮ ಸ್ವಯಂ ಘೋಷೆಯಿಂದ ನಾವೆಲ್ಲರೂ ಮುಗಲನ್ನು ನಾಳೆ ಬಂದ್ ಮಾಡ್ತೀವಿ ಅಂತೇಳಿ ತಾವಾಗ ತಮ್ಮ ಸ್ವಇಚ್ಛೆಯಿಂದ ಬಂದ್ ಮಾಡಿರ್ತಕ್ಕಂಥ ಎಲ್ಲ ಮುಗಲ ನಗರದ ಬಂಧುಗಳಿಗೆ ಈ ನಮ್ಮ ಕಬ್ಬು ಬೆಳೆಗಾರರ ಪರವಾಗಿ ದೊಡ್ಡ ಧನ್ಯವಾದವನ್ನು ಹೇಳಬೇಕು. ಯಾಕಪ್ಪ ಅಂತಂದ್ರೆ ನಾವು ಎಷ್ಟೋ ಜನ ಓಟ್ ಹಾಕಿ ಎಷ್ಟೋ ಜನ ಮಂತ್ರಿಗಳನ್ನು ಮಾಡಿದ್ದೀವಿ, MLAಗಳನ್ನು ಮಾಡಿದ್ದೀವಿ, ಯಾರು ಕೂಡ ಈ ದುಡಿಯುವ ವರ್ಗಕ್ಕೆ ಬೆಲೆಯನ್ನು ಕೊಡ್ತಾ ಇಲ್ಲ. ನಾವು ಮುಂದಿನ ದಿನಮಾನದೊಳಗ ಹಿಂಗ ವಾದಿವಪ್ಪ ಅಂತಂದ್ರ ಆ ಕಟಗಿನ ಕೈ ಕುರಿ ಕೊಟ್ಟಿಗೆ ಕಳಿತಿರ್ತಾನಲ್ಲ, ಕುರಿ ಬರ್ಕೊಂಡ್ರೆ ನಾವು ಬಿಡಂಗಿಲ್ಲ, ಕಡದ ಬಿಡ್ತಾನ. ನೀವೇನಾರ ಮುಂದಿನ ದಿನಮಾನದೊಳಗೆ ಹಿಂಗ ವಾದ್ರಿ ಅಂದ್ರ ನೀವು ಏನು ಮಾಡಿದ್ರು ಬಿಡಂಗಿಲ್ಲ. ಫ್ಯಾಕ್ಟರಿ ಮಾಲಕರು ಅದು ಯಾರಿಗೂ ಆಗಿಲ್ಲ, ಬರೀ ಕಬ್ಬು ಬೆಳೆಗಾರರಿಗೆ ಅಷ್ಟೇ ಹತ್ರ ಮಾಡ್ರಿ, ಎಲ್ಲಾ ವರ್ಗಕ್ಕೂ ಅದನ್ನ ಪಟ್ಟು ಕಚ್ಚುವಂತ ಕೆಲಸ ಫ್ಯಾಕ್ಟರಿ ಮಾಲಕರು ಇವತ್ತು ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಹೋರಾಡಿಸ್ಬೇಕಾರ ಇದಕ್ಕೂ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಜನ ಬರಬೇಕು. ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು. ತಾವೆಲ್ಲರೂ ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಮಣ್ಣಿನ ದಿವಸ ಕರೆದ ಬಹಳ ಒತ್ತಾಯ ಮಾಡಿ ಕೊರ್ಸಿ ಬಂದ್ ಮಾಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರ, ನೀವೆಲ್ಲ ಒಪ್ಪುವರಿ ಬಗೆಹರಿಸುವರಿ ಅಂತ ಹೇಳಿದಾರ. ನಮಗ ಮುಖ್ಯಮಂತ್ರಿಗಳು ಹೇಳ್ತಾರ, ಬಸವಂತನವರು ಆಗಲಿಲ್ಲ, ಮುಖ್ಯಮಂತ್ರಿಗಳು ಕಬ್ಬು ಬೆಳೆದಿಲ್ಲ, ಯಾವ ಶಾಸಕರು ಕಬ್ಬು ಬೆಳೆದಿಲ್ಲ, ಕಬ್ಬು ಬೆಳೆಗಾರ ಕಬ್ಬನ್ನು ಬೆಳೀತಾರ, ಅವರಿಗೆ ಮಾತ್ರ ಅದ್ರ ನೋವು ಗೊತ್ತದ. ನೋಡಿ ಇವತ್ತಿನ ದಿವಸ ರೈತನ ಮಕ್ಕಳು ಪ್ರತಿಯೊಬ್ಬರು
ಕಬ್ಬು ಬೆಳೆಗಾರ ಇರ್ಬೋದು, ಯಾರು ಜೋಳ ಬೆಳೆಗಾರ ಇರ್ಬೋದು, ಯಾರ್ಯಾರು ನಮ್ಮ ಮನೆಯೊಳಗೆ ಫಂಕ್ಷನ್ ಐತಂದ್ರೆ ನಮ್ಗೆ ಸಮಾಧಾನ ಇರಂಗಿಲ್ಲ, ನೆಮ್ಮದಿ ಇರಂಗಿಲ್ಲ. ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಐತಂದ್ರೆ ನೆಮ್ಮದಿ ಇರಂಗಿಲ್ಲ. ನಮ್ಮ ಊರೊಳಗೆ ಜಾತ್ರೆ ಐತಂದ್ರೆ ನೆಮ್ಮದಿ ಇರಂಗಿಲ್ಲ. ಯಾಕಪ್ಪ ಅಂತಂದ್ರ ಕರೆಂಟ್ ಯಾವ ಬರ್ತಾವ ಬಟನ್ ಬಡಿಬೇಕಾಗಿರ್ತೈತೆ. ನಮ್ಮ ಮನೆಯೊಳಗೆ ಮಕ್ಕಳು ಮದುವೆ ಅದ, ಏನಪ್ಪ ಹೊತ್ತಾಗಿ ಮದುವೆ ನೆಮ್ಮದಿಯಿಂದ ಇರ್ಬೇಕಂದ್ರೆ ಅವಕ್ಕೂ ನೆಮ್ಮದಿಯಿಂದ ಇರ್ಲಿಕ್ಕೆ ಜೀವನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಂತ ಜೀವಗಳಿಗೆ ಈ ಫ್ಯಾಕ್ಟರಿ ಮಾಲಕರು ಸರ್ಕಾರ ಬಹಳ ತೊಂದರೆಯನ್ನು ಕೊಡ್ತೀರಿ. ಮುಂದೊಂದು ದಿನ ನಿಮಗೆ ನಾವೊಂದು ಮಾತು ಹೇಳ್ತೀನಿ. ನಮ್ಮ ಅಲಿಂಗಪುರದಾಗ ಇಂದ 1995, 96, 2000 ಇಸ್ವಿ ಒಳಗ APMC ಒಳಗ ಮಾರ್ಕೆಟ್ ಅಲ್ಲಿ ಪೊಲೀಸರು ಆಟೋ ಅಲ್ಲೇ ಹಾಕ್ತಾರ. ಅವರು ತಗಸ್ಬೇಡ್ರಿ, ಯಾವ ಆಟೋ ಅಲ್ಲೇ ಇರ್ಬೇಕು. ಅವ್ರು ಆಂಬುಲೆನ್ಸ್ ಕಟ್ಟ ದಾರಿ ಇರ್ಬೇಕು. ಆಂಬುಲೆನ್ಸ್ ಬೇಟ್ ಆಟೋ ಇಲ್ಲೇ ಇರ್ತಾವ, ಟ್ರಾಕ್ಟರ್ ಇಲ್ಲೇ ಇರ್ತಾವ. ಸಂಜೆಗೆ ಏನಾಕತ್ ಗೊತ್ತಿಲ್ಲ. ಆಡಳಿತ ನಿರ್ಧಾರ ತಗೋರಿ ಇವತ್ತು. ಇಲ್ಲೇ ಬಂಡಿವಾಡ ಪೆಟ್ರೋಲ್ ಪಂಪ್ ಅಂತಕ್ಕೆ ಎಲ್ಲ ಬ್ಯಾರಿಕೇಡ್ ಹತ್ತಿರ ಯಾವ ಗಾಡಿ ಹೋಗಂಗಿಲ್ಲ. ಇವತ್ತು ಬಂದಾಕದು, ನಾಳೆ ತನ ಬಂದಾಕದು ಗೊತ್ತಿಲ್ಲ. ಆದಷ್ಟು ಬೇಗ ನಿರ್ಧಾರ ತಗೊಳ್ರಿ. ಕಬ್ಬಿಗೆ ಬೆಲೆ ನಿಗದಿ ಮಾಡ್ಬೇಕು. ಇವತ್ತು ಇಲ್ಲಿ ಎಲ್ಲ ಯುವಕರು ಬಂದಾರ. ಇವತ್ತ ಅವ್ರು ಯಾವ ಸರ್ಕಾರದಲ್ಲಿ ಇಲ್ಲೇ ಇರೋಕೆ ಸತ್ತ ಇವತ್ತುವರೆಗೂ ಹಾಕಾರ. 1995, 96, 97 ನಾವು ಸಣ್ಣವರಿದ್ದೀವಿ. ಆಗ ಗಾನ ಮಾಡ್ತಿದ್ರು. ಗಾನ ಮಾಡುವಾಗ ಬಹುಶಃ ಮಾಲಿಂಗಪುರ ಮಾರ್ಕೆಟ್ ಅಂದ್ರ ನಮ್ಮ ಇಡೀ ರಾಜ್ಯದೊಳಗನ ನೋಡ್ತಕ್ಕಂತ ಮಾರ್ಕೆಟ್ ಅವ್ರ ಬೆಲ್ಲ. ಅದರ ಗತಿ ಇವತ್ತು ಏನಾಗೈತಪ್ಪ ಅಂತಂದ್ರ ಅವತ್ತು ರೈತರಿಗೆ ಯಾರು ಒಂದೇ ತರ ಮಾಡಿಲ್ಲ. ಅವ್ರಿಗೆ ಏನ್ ತಿಳಿತಿತ್ತು ಅದನ್ನ ಮಾಡಿದಾರ. ಆ ಮಾಲಕರನ್ನ ಇವತ್ತು ಕಣ್ಣಾಲೆ ನೋಡ್ತಾ ಇದ್ದೀವಿ. ಅವ್ರು ಏನಾಗ್ಯಾರ ಅನ್ನೋದು. ಈ ಮಾಲಿಂಗಪುರ ಮಾರ್ಕೆಟ್ ಇವತ್ತು ಖಾತೆ ರೈತರಿಗೆ ಒಂದು ಮಾಡಿದ ಅನ್ಯಾಯಕ್ಕಾಗಿ ಒಂದಲ್ಲ ಒಂದು ದಿನ ಈ ಫ್ಯಾಕ್ಟರಿ ಮಾಲಕರಿಗೆ ಒಂದಲ್ಲ ಒಂದು ದಿನ ಈ ರೀತಿ ಅನ್ಯಾಯ ನೀವು ಮಾಡಿದ್ದ ಕರೆ ಆತಂದ್ರ ನಿಮ್ಮ ಫ್ಯಾಕ್ಟರಿ ಒಳಗೂ ಬಹಳ ದೂರ ಇಲ್ಲ. ಖರ್ಚುಗಳು ಅಡ್ಯಾಡುವಂತವನ್ನ ಈ ವೇದಿಕೆ ಮುಖಾಂತರ ನಾವು ಹೇಳಕ್ಕೆ ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾಕಂದ್ರೆ ಮಾಲಿಂಗಪುರ ಮಾರ್ಕೆಟ್ ಬಂದಾದ್ರೆ ನಮ್ಮ ರೈತರು ಯಾರು ಸತ್ತಿಲ್ಲ. ಅದಕ್ಕೆ ಭಗವಂತ ಪರ್ಯಾಯ ಮಾಡಿ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ನೀವು ಏನಾದ್ರು ಫ್ಯಾಕ್ಟರಿ ಮಾಲಕರನ್ನ ಇವತ್ತು ಬಂದ್ ಮಾಡಿದ್ರೆ ಇನ್ನೊಂದು ವರ್ಷ ರೈತರು ಎಲ್ಲಾರು ಒಳಗಾಲಾಕಾರು. ಇನ್ನೊಂದು 2 ದಿವಸ ನಾವು ಮುಂದುವರಿಸಿದ್ವಿ ಅಂದ್ರೆ ಎಲ್ಲಾ ರೈತರು ತಾವ ಕರ್ಕೊಂಡ್ಬಂದು ಕಬ್ಬು ಹಾಕ್ತಾರೋ ಅಂತಕ್ಕಂಥ ನಿಮ್ಮ ತಲೆಯಾಗೈತಿ. ನಮ್ಮ ರೈತರು ಈಗ ಎಲ್ಲರಿಗೂ ತಿಳುವಳಿಕೆ ಬಂದದ. ನೀವು ಯಾರ್ಯಾರಿಗೂ ಏನೇನೋ ಹೇಳಿ ಕಬ್ಬು ಕರ್ಸಕ್ಕಂತ ಕೆಲಸ ಮಾಡಾಕ್ತೀರಿ. ಅದು ಯಾವುದು ನಡೆಯಂಗಿಲ್ಲ. ತಾವೆಲ್ಲರೂ ಗಮನದೊಳಗಿಟ್ಟುಕೊಂಡ ಮಾಲಿಂಗಪುರ APMC ಗಮನದೊಳಗಿಟ್ಟುಕೊಂಡ ಫ್ಯಾಕ್ಟರಿಯನ್ನ ಒಳಗಾವ ರೀತಿಯನ್ನು ರೈತರೊಳಗೆ ಹಾಕಿ ನೀವು ಮಾಡಿದ ಕರೆ ಆತಂದ್ರ ನಿಮ್ಮ ಫ್ಯಾಕ್ಟರಿ ಒಳಗೆ ಖಾತೆ ಅಡ್ಯಾಡೋದನ್ನು ಬಾಧನೆ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತೊಂದು. ಆ ಕಾರಣದಿಂದ ಯಾರ ರೈತರಿಗೂ ತೊಂದರೆ ಮಾಡಲಾರ್ದನ ಎಲ್ಲರಿಗೂ ಕಬ್ಬು ಬೆಳೆಗಾರರಿಗೆ ಇನ್ನುಳಿದವ್ರು ಎಲ್ಲರಿಗೂ ಅನುಕೂಲ ಆಗುವಂಗ ಫ್ಯಾಕ್ಟರಿ ಮಾಲಕರು ಈ ವೇದಿಕೆಗೆ ನೀವು ಬರೋ ಹೊಸದಲ್ಲ. ಬಂದ್ ಕಿಸಿಂದ ನಮಗ್ ಹಿಂಗೈತಿ, ನಾವ್ ಹಿಂಗ್ ಮಾಡಕ್ ಸಾಧ್ಯ ಐತಿ ಅಂತಕ್ಕಂಥ ರೈತರ ಜೊತೆ ವಿಶ್ವಾಸದಿಂದ ಕೂತ ಚರ್ಚೆ ಮಾಡಿ ಬಗೆಹರಿಸೋಳಕ್ಕೆ ಏನ್ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದೀನಿ. ಅಲ್ಲಿ ಯಾರ್ಯಾರೋ ಫ್ಯಾಕ್ಟರಿ ಒಳಗೆ ಕರೆದ ಅವರೆಲ್ಲ ಕೊಡ್ತು ಅಂದಾರು. ಈ ಮೂರೊಳಗ ರಾಯಲ್ ಸರ್ಕಲ್ ಒಳಗೆ ಮಂದಿ ಕಬ್ಬು ಇಲ್ದವ್ರು ಕೂತಾರ ಅಂತ ಹೇಳ್ತಾರ. ಕಬ್ಬು ಇತ್ತಾರ್ದು ಗೊತ್ತಾಕತಿ, ಇಲ್ದಾರ್ದು ಗೊತ್ತಾಕತಿ. ಇನ್ನ 2 ದಿನ ಏನಾದ್ರು ಹಿಂಗ ಮುಂದುವರ್ಸಿರಿ ಅಂದ್ರ ಅದ್ರ ಪರಿಸ್ಥಿತಿಯನ್ನ ಈ ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಇದನ್ನ ಅನುಭವಿಸಬೇಕಂತ ಹೇಳಿ 2 ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಪರಮಾನಂದನವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಚಿಕ್ಕೂರು ಗ್ರಾಮದಿಂದ ಮಂಜು ಮಾತಾಡ್ತಾರೆ. ಎಲ್ಲ ರೈತರಿಗೆ ನಮಸ್ಕಾರಗಳು. ಈಗ ಏನಾಗೈತಿ, ಹಿರಿಯರು ಮಾತಾಡೋದಿಲ್ಲ. ಹಿರಿಯರು ಮಾತಾಡೋದ್ರೆ ನಾವು ಯುವಕರು ಮಾತಾಡೋದ್ರೆ ಒಂದೇ ಫ್ಯಾಕ್ಟರಿ ಒಂದು ಸಂದೇಶ ಆಗ್ತಿದ್ದು ಯಾನ್ ಮಾಡತ್ತಂದ್ರ ಅಲ್ಲಿ ಫ್ಯಾಕ್ಟರಿಗೆ ಕೇಳಿ ಕ್ಯಾರಿಯರ್ ಪೂಜೆ ಅಂತ ಹೇಳುದು. ಆಮೇಲೆ ಒಳ್ಳೆ
ಏನ್ ಮಾಡ್ತಾರಂದ್ರ ಈ ಗ್ಯಾಂಗ್ ವರ್ಕ್ ಕೇಳಕತ್ತಾನ. ಏನ್ ಗ್ಯಾಂಗ್ ವರ್ಕ್ ಕೇಳಕತ್ತಂದ್ರ ಅದ್ರ ಉದಾಹರಣೆ ನಾನ 2021-22 ಇಲ್ಲ ಸೆಲ್ವಡಿ ಜಗಳ 21-22 ಶನಿವಾರ ಬಂದ್ಲಿ ಆತ್ಲ. ಅದು ಮಂಜುನಾಥ್ ನೇತೃತ್ವ ತಗೊಂಡಾನ. ಮಂಜುನಾಥ ಕಲುಷನ್ ಅಂತೇಳಿ ಗ್ಯಾಂಗ್ ಕಿತ್ತದ. ಈ ವರ್ಷ 2 ವರ್ಷ ಸ್ಟ್ರೈಕ್ ಮಾಡಿದಿಲ್ಲ, ಮಂದಗತಿ ಹೋಗಿತ್ತು. ಅದನ್ನ ಅವ್ರವ್ರ ಒಪ್ಪಂದ ಮಾಡ್ಕೊಂಡು ಸರಿ ಮಾಡಿತ್ತ. ಈ ವರ್ಷ ಸ್ಟ್ರೈಕಿಗೆ ಯಥಾಸ್ಥಿತಿ ಬಂದು ನಾವು ಸ್ಟ್ರೈಕ್ ಮಾಡಕತ್ತೀವಿ. ಸ್ಟ್ರೈಕ್ ಮಾಡಿದ್ರ ಅಲ್ಲಿ ನಮ್ಗೆ ಹೆಂಗ್ ಮಾಲಕ ಹೇಳ ಇಲ್ಲ, ಬೇರೆ ಕಡೆ ಗ್ಯಾಂಗ್ ಫ್ಯಾಕ್ಟ್ರಿ ಚಲೋ ಅಲ್ಲಿ ಹೊಂಟಿವಿ ನಾವು ಗ್ಯಾಂಗ್ ಕೀಳ್ರಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಇಂಥ ಸಮಸ್ಯೆ ಮಂಜುನಾಥ್ ನಾಯ್ಕಿಂದ ಒಪ್ಪಂದ ಅಲ್ಲ, ನನ್ನ ಕಣ್ಣಿಗೆ ಹೆಚ್ಚು ಕಮ್ಮಿ 100 ಜನರ ಸಮಸ್ಯೆ ಐತಿಲ್ಲ. ಫ್ಯಾಕ್ಟ್ರಿ ಮಾಲೀಕರಿಗೆ, ಕೇರ್ ಮ್ಯಾನೇಜರ್ಗಳಿಗೆ, ಸರ್ಕಲ್ದವ್ರಿಗೆ, ಸೂಪರ್ವೈಸರ್ ಒಂದು ಮಾತು ಹೇಳ್ತೀನಿ. ಇನ್ನು ಮೇಲೆ ಈ ಕಬ್ಬಿಗೆ ಹೋರಾಟ ಎಷ್ಟು ಇಫೆಕ್ಟ್ ಐತಿಲ್ಲ, ಇದ್ರ 10 ಪಟ್ಟು ಆಗತ್ತೆ. ಹಂಗೆ ರೈತರಿಗೆ ನೀವು ಈ ರೀತಿ ತೊಂದರೆ ಕೊಟ್ಟು ರೈತರನ್ನೆಲ್ಲರ ಆ ಹೋರಾಟದಿಂದ ಹಿಂಸರಿಸುದು ಈ ಪದ್ಧತಿ ಓಡಿಸತ್ತಿಲ್ಲ. ಈ ಹೋರಾಟಕ್ಕಿಂತ ಕೆಟ್ಟ ಪರಿಣಾಮ ಬೀಳ್ತತಿ. ಈ ವೇದಿಕೆ ಮುಖಾಂತರ ಹೇಳ್ತೀನಿ ಅವ್ರಿಗೆ, ಇದು ಸಮಸ್ಯೆಯಲ್ಲಿ ಇರುವವರಿಗೆ. ಈಗ ಇನ್ನೂ ನೀರೈತೆ ಫ್ಯಾಕ್ಟ್ರಿ ಅವ್ರನ್ನ ಬರ್ರಿ 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 ಕರೆಯತ್ತೀವಿ. ಎಮ್ಮಿ ತಂದ್ರು ಕತ್ತೀವ, ಎಮ್ಮಿ ತಂದು ಕತ್ತೀವಿ. ಇಳೈತಿ ಹಿಂಡು ಅಲ್ಲ, ಎಮ್ಮಿ ಹಿಂಡು ಅಲ್ಲ. ಏನ್ ಮಾಡೋದು? ಎಮ್ಮಿ ಹಿಂಡಲ್ಲ, ಕಾಲ್ ಕಟ್ಟೆ ಹಿಂಡ್ಬೇಕು ಅಂದ್ರಿ ದುಪ್ಪದಾಗ 4 ಚಪ್ಪಲ್ ಹಿಂಡ್ಬೇಕು. ಹೌದ್ರಿ? ಕಾಲ್ ಕಟ್ಟಬೇಕು, 4 ತುಪ್ಪದಾಗ ಚಪ್ಪಿಸ್ಬೇಕು. ಮತ್ ಎಲ್ಲಿ ಏನ್ ಮಾಡಿವು? ಬರೀ ಹಿಂದೂ ಎಮ್ಮಿ ಚಪ್ಪಿಸು, ಬಾಟಿ ಎಮ್ಮಿ ಒಟ್ಟ ಚಪ್ಪಿಸ್ಬಾರ್ದು. ಇವತ್ತಿನ ಇತಿಹಾಸ ಬಾಟಿ ಎಮ್ಮಿ ಚಪ್ಪಿಸ್ಬೇಕು, ಬಾಟಿ ಎಮ್ಮಿ ಬರಲು ಹಿಂದೂ ಎಮ್ಮಿ ಇಟ್ಕೋದು. ಇವತ್ತಿನ ವಿಚಾರ ಇನ್ನೇನೈತಿ? ದಿವಸ ಹೆಂಗ್ ಇಷ್ಟ ಮಾಡ್ತಾರ, ಇನ್ಮೇಲೆ ಇರೋರು ಮುದುಕರು ಸ್ಟೇಜಿಗೆ ಇರ್ತಾರ, ಯುವಕರು ಎಲ್ಲಾರು ಅಲ್ಲಿಗೆ ಬರ್ತೀವಿ. ಇನ್ನ ಬಹಳ ಟೈಮ್ ಇಲ್ಲ. ಇನ್ನ ಸುಮ್ಮನೆ ನಮ್ದು ಕೆಲಸ ಬಿಟ್ಕೊಂಡ್ರೆ ಇದನ್ನ ಕತ್ತೆ ಬಜೆ ಕಾರ್ಬಾರ್ ಮಾಡೋದೈತಿ. ಇದನ್ನ ಡಿಪಾರ್ಟ್ಮೆಂಟ್ ಅವರು ಇದೆಲ್ಲ ಕೆಲಸ ತಗೊಂಡು ನಿಮ್ಗೆ ಕರ್ಕೊಂಡ್ಬಂದು ನಿಮ್ಮನ್ನ ಭೇಟಿ ಮಾಡಿಸಿ ಸಂಧಾನ ಮಾಡ್ಬೇಕಾಗಿತ್ತೆ. ನಿಮ್ ಹಿರಿಯರೊಳಗ ಇನ್ನೂ ಸಂಧಾನ ಮಾಡೋ ವಿಚಾರದಾಗ ಇಲ್ಲಿ ನೀವು ಒಂದ್ ಯಾಕಂದ್ರೆ ಇನ್ನೊಂದು ವಿಚಾರ, ಅವ್ರ ಶಕ್ತಿ ಹೆಂಗೈತೆ ಅಂದ್ರ ರಾವಣನಿಗಿಂತ ಹೆಚ್ಚ ಶಕ್ತಿ. ರಾಮನಿಗಿಂತ 1000 ಶಕ್ತಿವಾನ. ರಾಮನಿಗಿಂತ ರಾವಣ ಶಕ್ತಿವಾನ. ರಾಮ ಯಾಕ ಕೆಳಗಿದ್ದ ಕೆಳಮಟ್ಟಕ್ಕೆ ಬಾದ ರಾಮ ಕೆಟ್ಟ ದುರ್ಬುದ್ಧಿ. ರಾಮ ತುಳಗಾಸ್ತ ಸಣ್ಣ. ರಾಮನ ಶಕ್ತಿ ಒಳಗ, ಶೌರ್ಯದೊಳಗ, ಸೌಂದರ್ಯದೊಳಗ ರಾಮನಿಗಿಂತ 1000 ಪಟ್ಟು ಎಲ್ಲ ತರ ಇದ್ದಾವ. ಆದ್ರೆ ಅವ್ನು ಕೆಟ್ಟ ಬುದ್ಧಿ. ಈ ನಿಮ್ಮ ರಾಮನ ಕೆಟ್ಟ ಬುದ್ಧಿ ರಾಮನ ಬುದ್ಧಿ ಚೆಂದಬೇಕಂತ ಹೇಳ್ತೀನಿ. ಈ ವೇದಿಕೆ ರಾಮನಿಂದ ಐತಿಲ್ಲ, ಅವನ ಹೆಸರಿನೆಲ್ಲ ಹೊಂಟೈತಿ. ಇದು ಎಲ್ಲ ಇರೋ ಶಕ್ತಿ ನಮ್ಮ ಶಕ್ತಿ ಅಲ್ಲ. ಇವ್ರಿಗೆಲ್ಲ ದೊಡ್ಡ ಶಕ್ತಿ, ಅವ್ರ ಶಕ್ತಿ ಇದೆಲ್ಲ ದೊಡ್ಡಂತವ್ರು, ಅವ್ನಿಗೆ ಎಲ್ಲ ದೊಡ್ಡಂತವ್ರು. ಇದು ದಿವಸ ಕಾರ್ಯಕರ್ತರಾಗಿ ಹಿಂಗ್ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಹಂಗಾರೆ ಏನಂಗ ಇನ್ನು ಮೇಲೆ ಯುವಕರು ಕಾಲ ಸ್ಟಾರ್ಟ್ ಆಯ್ತು. ಯುವಕರೆಲ್ಲ ನಮ್ ದಿನ ಹೇಳ್ತಾರ, ಅಲ್ಲ ಈ ತರ ಹೋರಾಟ ಬೇಡ, ಇದು ಈ ತರ ಹೋರಾಟ ಬೇಡ. ಈ ಹೋರಾಟದಿಂದ ದಿಕ್ಕನ್ನು ಚೇಂಜ್ ಮಾಡೋದು, ಪಥ ಚೇಂಜ್ ಮಾಡೋದು, ಬದಲಾವಣೆ ಕಾನೂನು ಮತ್ತೆ ದಿನ ಪ್ರತಿಜ್ಞೆ ಹೇಳುದು, ದಿನ ಬರುದು ಹೋಗುದು ಬೇಡ. ಇವತ್ತು ಚೇಂಜ್ ಮಾಡೋದು ಅಂತ ವಿಚಾರ ಇದ್ದಾರೆ. ಜಲ್ದಿ ಹಿರಿಯರು ಕೊಟ್ಟಂತ ಕಾಲ ಟೈಮಿಗೆ ಜಲ್ದಿ ಬಂದು ನೀವು ಅನೌನ್ಸ್ ಮಾಡಿ ಅಥವಾ ಹೇಳಿದ್ರ ಪಾಡ. ಇಲ್ಲ ಹಿರಿಯರ ಡಿಸಿಷನ್ ಕೊಟ್ಟಾರೋ ಎಲ್ಲಿ ಬರ್ಬೇಕು, ಬಾಧ್ಯಮಿ ಬರ್ಬೇಕು, ಎಂಬಿ ಬರ್ಬೇಕು, ಅಲ್ಲೇ ಸೇರ್ಬೇಕು. ಅಲ್ಲೇ ಸ್ಟೇಟ್ ಇನ್ಮೇಲೆ ಫ್ಯಾಕ್ಟ್ರಿ ಬರ್ಬೇಕು, ಸ್ಟೇಟ್ ಬರೋ ಸಂದೇಶ ಕೊಡ್ತೀವಿ. ಧನ್ಯವಾದಗಳು. ಮಾತಾಡೋದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಭ್ರಷ್ಟ ಫ್ಯಾಕ್ಟ್ರಿ ಮಾಲಕರಿಗೆ, ಭ್ರಷ್ಟ ಡಿಸಿ ಅವರಿಗೆ ಯಾವತ್ತು ಈ ನಾಡಿನ ಅನ್ನದಾತನ ಪಾದಕ್ಕೆ ನಮಸ್ಕರಿಸಿ ನಿಮಗೆ ಡೈರೆಕ್ಟ್ ಮಾತಾ ಹೇಳಾಕತ್ತೀವ್ರಿ. ಡಿಸಿ ಅವರೇ, ನಿಮ್ಮಲ್ಲಿ ಏನಾರೇ ಒಂದಿಟ ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಕಾಶಿ ಇತ್ತಂದ್ರ ನೀವು 10-15 ಮಿನಿಟ್ ಆಗಿದೆ ತರಾವಕತಿ ಆಟೋ ತಾಳ್ಗೆ ನೀವು ಬಂದ್ರಿ, ಏನೋ ಒಂದು ನಿಮ್ಮ ಮೌನ ಉಳಿತೈತೆ. ನಿಮ್ಮಲ್ಲಿ ಯಾವಾಗ ತಾಕತ್ತಿತ್ತಂದ್ರ ಈಗ ನೀವು ಸಜ್ಜು ಮಾಡ್ಕೊಂಡು ಬರ್ರಿ. ನಾವು
ರೈತರು ಸಜ್ಜಾಗಿ ನಿಂತೀವಿ, ನಾವು ನಿಮ್ಮ ಖಚಿತವಾಗಿ ಹೇಳೇ ಮಾಡ್ತೀವಿ. ನಿಮ್ಮಲ್ಲಿ ನೀವು ಮಾಡಿದಂತ ತಪ್ಪುಗಳನ್ನ ಇಲ್ಲಿಗೆ ನಮ್ಮ ತಪ್ಪುಗಳನ್ನ ನೀವು ಹೇಳ್ರಿ, ನಿಮ್ಮ ತಪ್ಪು ಇಲ್ಲಿ ಹೇಳಿ ನಾವು ಬರಕತ್ತೀವಿ. ನೋಡಿ ಗಂಡಸ ಮಕ್ಕಳಿಗೆ ಗುಜರಾತ್ನಾಗ 4,800 ಬಿಲ್, ಮಹಾರಾಷ್ಟ್ರದಾಗ 3,750 ಬಿಲ್. ಇಲ್ಲೇನು ನಿಮ್ಮ ಅಪ್ಪನ ಅಂಜಿಕಿಲ್ಲ, ನಿಮ್ಮನ್ನು ವಾಪಸ್ ಮಾಡ್ತೀವಿ. ನಾವು ಅದಕ್ಕೆ ತಯಾರಾಗಿರ್ತೀವಿ. ಈ ಸಾಮಪಾದ ಕೇಳಕತ್ತೀವಿ ನೋಡಿ, ರೀತಿನೇ ಕೇಳಿ ತಿಳ್ಕೊಂಡ್ರೆ ನಿಮಗೆ ಹೇಳಕತ್ತೀವಿ. ನಾವು ನೀವು ಸರ್ಕಾರ ಮಾಡ್ರಿ, ನಿಮಗೂ ಗೌರವ ಐತಿ. ಸಿದ್ದರಾಮಯ್ಯ ಅವ್ರಿಗೆ ಹೇಳಿವಿ ನೋಡ್ರಿ, ಏನೋ ಒಂದು ತಪ್ಪು ಮಾಡಿದ್ರಿ, ಜ್ಞಾನ ಇದೆ ನಿಮಗೆ, ಅಲ್ಲಿನೂ ಇಲ್ಲಿನೂ ವ್ಯತ್ಯಾಸ ಮಾಡಿ ಮಾಡಿರಿ. ಆಮೇಲೆ ನಾವು ಒಪ್ಕೊಳ್ಳಕ್ಕೆ ಒಂದು ಸ್ವಲ್ಪ ವಿಚಾರದಾಗ ಅದೀವಿ. ನಮ್ಮನ್ನ ನೀವು ನಾವು ಭಾರತದಿಲ್ಲ 35 ಅದೀವಿ. ಈಗ ಇನ್ನೂ ನೀವು ಎದಕ್ಕೆ ಬಂದು ಮಾತಾಡ್ತೀರಿ ಅಂದ್ರೆ ಇನ್ನೂ ಟೈಮ್ 10-15 ಮಿನಿಟ್ ಐತಿ. ನೀವು ಅವ್ರು ಯಾರನ್ನ ಕರ್ಕೊಂಡು ಬಂದು ಮಾತಾಡಿದ್ರೆ 10 ಮಿನಿಟ್ ಟೈಮ್ ನಿಮಗೆ ಅಷ್ಟ. ನಿಮ್ಮಲ್ಲಿ ಈ ಟೈಮ್ ನೀರಿದ್ರಿ ಅಂದ್ರೆ ನಮಗೆ ಇಂಥ ದಿನ ರೈತರು ನೀವು ಅನ್ಯಾಯ ಮಾಡಿದ್ರೆ ನಾವು ಈಗ ನಿಮ್ಗೆ ಹೇಳಕತ್ತೀವಿ, ನೀವು ಅನ್ಯಾಯ ಮಾಡಿದ್ದು ನಿಮ್ಮಲ್ಲಿ ಏನು ತಾಕತ್ತಿತ್ತ ಸದ್ಯಕ್ಕೆ ನೀವು ಯಾರು ನಿಮ್ಮ ಅಧಿಕಾರಿಗಳ ಕಳಿಸಿ ನೀವು ಅನ್ಯಾಯ ಮಾಡಿದ್ರೆ ತೇಳಿ ಮತ್ತೆ 10 ಮಿನಿಟ್ ನಿಂದಿರ್ತೀವಿ. ನಿಮ್ಮ ಅಂತ್ಯಕ್ಕ ಏನೂ ಹೇಳೋ ತಾಕತ್ತಿದ್ದೇ ಇದ್ದ. ಇನ್ನು ಮುಂದಿನಕ್ಕೆಲ್ಲ ನೀವು ಹೊಲಿಗಾರು. ನಾವು ರೈತರು ಹಗಲಿ ರಾತ್ರಿ ದುಡಿದ ನಾವು ಭಿಕ್ಷೆ ಬೇಕತ್ತಿಲ್ಲ. ನಿಮ್ಮನ್ನ ಬ್ಯಾಂಡ್ ತಿರ್ತೀವಿ. ಯಾರು ದುಷ್ಟ ಫ್ಯಾಕ್ಟ್ರಿ ಮಾಡಕ್ಕಿದ್ರೆ ನಿಮ್ಮ ಎಜಾರ್ನ ಅನುದಾನಕ್ಕೆ. ಯಾಕಂದ್ರೆ 100 ರೂಪಾಯಿ ಸಾಲ ಇದ್ರು ಮಗನ ಇವತ್ತು 10 ಕೋಟಿ 10,000 ಕೋಟಿ ಇದ್ರು ನಿಮ್ಮೆಗಿದ್ರೆ ನಮ್ಮ ಸಾಲನ 100 ರೂಪಾಯಿಗಳನ್ನು ವಾದಿಸ್ಕೊಳ್ತೀವಿ. ಇವತ್ತ 1,000 ಕೋಟಿ ವಾದಿಸ್ಕೊಳಕ್ಕೆ ನಾವು ನಿಮ್ಮ ಮಕ್ಕಳಿಗೆ ಬರಕ್ಕೆ ಅಂತ ಹೇಳಿ ನಾವು ಯಾರು ಮಾಡ್ತೀವಿ ಮುಗಿಸ್ತೀವಿ. ತಳ ಕುಂದ್ರೆ ಸ್ವಲ್ಪ ತಳ ಕುಂದ್ರೆ ಕುಂಡ್ರೆ ಧನ್ಯವಾದಗಳು. ಈಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರು. ವೇದಿಕೆಯ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯೂಟ್ಯೂಬ್ ಲೈವ್ ಬರ್ತಾ ಇದ್ದೀವಿ. ಯೂಟ್ಯೂಬ್ನಲ್ಲಿ ಲೈವ್ ಬರ್ತಾ ಇದ್ದೀವಿ. ಈಗ ಲೈವ್ ಅನ್ನ ಆಫ್ ಮಾಡ್ತಾ ಇದ್ದೀವಿ. ಬರ್ರಿ